ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಮೆಟ್ರೋ ಟಿಕೆಟ್ ದರ ಶೇಕಡ 40ರಿಂದ 50ರಷ್ಟು ಏರಿಕೆ ಆಗುವಂತ ಸಾಧ್ಯತೆ ಇದೆ. ಯಾವಾಗ ಬಸ್ ಟಿಕೆಟ್ನ ದರ ಏರಿಕೆ ಆಯಿತು ಅವತ್ತೇ ಹೇಳ್ತಾ ಇದ್ರು ಮೆಟ್ರೋ ಟಿಕೆಟ್ನ ದರ ಕೂಡ ಹೆಚ್ಚಿಗೆ ಆಗಬಹುದು ಅಂತ. ಈಗ ಮೆಟ್ರೋ ಟಿಕೆಟ್ ದರ 40ರಿಂದ 50% ಏರಿಕೆ ಆಗೋ ಸಾಧ್ಯತೆ ಇದೆ. ಶೇಕಡ 40ರಿಂದ 45ರವರೆಗೆ ಏರಿಕೆ ಮಾಡಬಹುದು ಅಂತ ಈಗಾಗಲೇ ಬೋರ್ಡ್ ಟೀಮ್ನಿಂದ ಮಾಹಿತಿ ಸಿಕ್ಕಿರೋದು. 2017ರಲ್ಲಿ ಶೇಕಡ 10ರಿಂದ 15ರಷ್ಟು ದರ ಏರಿಕೆಯನ್ನ ಮಾಡಿತ್ತು BMRCL. ಸದ್ಯ ಕನಿಷ್ಠ ದರ 10 ರೂಪಾಯಿಯಿಂದ ಗರಿಷ್ಠ ದರ 60 ರೂಪಾಯಿವರೆಗೂ ಕೂಡ ಇದೆ. ಅಂದ್ರೆ ಈಗ ಕನಿಷ್ಠ ಅಂತ ಬಂದಾಗ 10 ರೂಪಾಯಿ ಇರುತ್ತೆ, ಗರಿಷ್ಠ ಅಂತ ಬಂದಾಗ 60 ರೂಪಾಯಿ ಇದೆ. ಆದ್ರೆ ಇನ್ನು ಹೆಚ್ಚಾಗುತ್ತೆ ದರ, 40ರಿಂದ 45% ಹೆಚ್ಚಾಗುವಂತ ಸಾಧ್ಯತೆ ಇದೆ. ಇನ್ಮೇಲೆ ಕನಿಷ್ಠ ದರವೇ 15 ರೂಪಾಯಿ ಆಗುತ್ತಂತೆ, ಗರಿಷ್ಠ ದರ 90 ರೂಪಾಯಿ ಆಗೋ ಸಾಧ್ಯತೆ ಇದೆ. ಪ್ರಯಾಣಿಕರನ್ನ ಸೆಳೆಯೋದಕ್ಕೆ ರಿಯಾಯಿತಿ ಪ್ರಯಾಣಕ್ಕೆ ಈಗ ಪ್ಲಾನ್ ಮಾಡ್ಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ? ಈ ಹಿಂದೆ 2017ರಲ್ಲಿ 10ರಿಂದ 15%ಗೆ ಏರಿಕೆ ಆಗಿತ್ತು. ಆಗಿನಿಂದ ಇಲ್ಲಿವರೆಗೂ ಕೂಡ ಇರುವಂತದ್ದು ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ಅಂದಾಗ 60 ರೂಪಾಯಿ ಬರುತ್ತೆ, ಅದಕ್ಕೂ ಹೆಚ್ಚಿಗೆ ದರ ಇಲ್ಲ. ಬಟ್ ಈಗ ಕನಿಷ್ಠ ದರನೇ 15 ರೂಪಾಯಿ, ಗರಿಷ್ಠ ದರ 90 ರೂಪಾಯಿಗೆ ಏರಿಕೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಈ ಸಮಿತಿಯ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಶೇಕಡ 40ರಿಂದ 45ರವರೆಗೆ ಟಿಕೆಟ್ ದರ ಏರಿಕೆ ಮಾಡಬಹುದು. ಇನ್ನು ರಜಾ ದಿನ, ನಾನ್ ಪೀಕ್ ಅವರ್ನಲ್ಲಿ ದರ ಇಳಿಕೆ ಮಾಡಿದ್ರೆ ಉತ್ತಮ. ಸಾರ್ವಜನಿಕ ರಜಾ ದಿನಗಳಲ್ಲಿ ರಿಯಾಯಿತಿ ನೀಡಬೇಕಾಗುತ್ತೆ. ಇನ್ನು ನಾನ್ ಪೀಕ್ ಅವರ್ಗಳಲ್ಲಿ ಡಿಸ್ಕೌಂಟ್ ನೀಡಬೇಕು. ವಿಶೇಷ ದಿನಗಳಲ್ಲಿ ಡಿಸ್ಕೌಂಟ್ ನೀಡಬಹುದು. ಪ್ರತಿದಿನ ಬೆಳಗ್ಗೆ 8 ಗಂಟೆಯೊಳಗೆ ಹಾಗೂ ಮಧ್ಯಾಹ್ನದಿಂದ ಸಂಜೆ 4 ಗಂಟೆವರೆಗೆ ಡಿಸ್ಕೌಂಟ್ ಇರುತ್ತೆ ಅಂತ. ಈಗ ಜಾಸ್ತಿ ಜನಸಂದಣಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಕಡಿಮೆ ದರನೇ ಇರುತ್ತೆ. ಬಟ್ ಸಾರ್ವಜನಿಕ ರಜೆ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ದರ ಫಿಕ್ಸ್ ಮಾಡಬೇಕು, ಮತ್ತು ಮಧ್ಯಾಹ್ನದಿಂದ ಸಂಜೆ 4 ಗಂಟೆವರೆಗೆ ಡಿಸ್ಕೌಂಟ್ ಕೊಡಬೇಕು, ಹೀಗೆ ಒಂದಷ್ಟು ಆಕರ್ಷಕವಾಗಿ ಈ ರೀತಿಯಾಗಿ ದರವನ್ನು ಪಟ್ಟಿ ಮಾಡೋದ್ರ ಮೂಲಕ ಈ ಪ್ರಯಾಣಿಕರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಈಗ ಬಸ್ ದರ ಏರಿಕೆ ಆಗಿದೆ ಅನ್ನುವಂಥ ಕಾರಣಕ್ಕೆ ಅನೇಕರು ಮೆಟ್ರೋ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬಟ್ ಈಗ ಮೆಟ್ರೋ ದರವೂ ಕೂಡ ಏರಿಕೆ ಆಗಿಬಿಡ್ತು ಅಂದರೆ ಪ್ರಯಾಣಿಕರಿಗೆ ಮತ್ತಷ್ಟು ಬರೆ ಎಳೆದಂತೆ ಆಗುತ್ತೆ. ಅದರಲ್ಲೂ ಪುರುಷರು ಅಂತ ಬಂದಾಗ ಬಸ್ಸಲ್ಲೂ ಕೂಡ ಅವರಿಗೆ ಟಿಕೆಟ್ ಫ್ರೀ ಇಲ್ಲ. ಹೋಗ್ಲಿ ಬಿಡು, ಮೆಟ್ರೋದಲ್ಲಿ ಪ್ರಯಾಣ ಮಾಡೋಣ ಅಂದ್ಕೊಂಡ್ರೆ ಅದು ಕೂಡ ಬರೆ ಎಳಿತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಅಥವಾ ಪ್ರಯಾಣಿಕರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅದು ಸದ್ಯದ ಕುತೂಹಲ. ಬಟ್ ಈ ಸಮಿತಿಯಲ್ಲಿ ಒಂದಷ್ಟು ಶಿಫಾರಸುಗಳು ಏನಿದ್ದಾವೆ ಅದೇ ರೀತಿಯಾಗಿಯೇ ಜಾರಿಗೆ ಮಾಡ್ತಾರಾ ಅದನ್ನು ಕಾದು ನೋಡೋಣ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ್, ಈಗಾಗಲೇ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ವರದಿಯಲ್ಲಿ ಒಂದಷ್ಟು ಶಿಫಾರಸುಗಳಿವೆ, ಅವೆಲ್ಲವೂ ಕೂಡ ಜಾರಿಗೆ ಬರುತ್ತಾ? ಸೌಖ್ಯ, ಮುಖ್ಯವಾಗಿ ಸೋಮವಾರ ಈ ಬಗ್ಗೆ ಅಧಿಕೃತವಂತಹ ಪ್ರಕಟಣೆ BMRCL ಹೊರಬರುವಂತ ಸಾಧ್ಯತೆ ಇದೆ. ಕಾರಣ ಇಷ್ಟೇ, ಬೇರೆ ಬೇರೆ ಈಗ KSRTC BMTC ದರವು ಕೂಡ ಏರಿಕೆ ಆಗಿದೆ. ಅದರ ಜೊತೆಗೆ ವಿವಿಧ ಹಾಲಿನ ದರ ಏರಿಕೆ ಆಗುವಂತ ಪ್ರಸ್ತಾವನೆ ಕೂಡ ಇದೆ. ಹಾಗಾಗಿ ಮೂಲಭೂತವಂತಹ ವಸ್ತುಗಳು ಅಥವಾ ಮೂಲಭೂತವಂತಹ ಬೇಕಂತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೂಡ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅನಿವಾರ್ಯತೆ ಇರುವಂತದ್ದು BMRCL ನಮ್ಮ ಮೆಟ್ರೋಗೆ ಬೆಲೆ ಏರಿಕೆ ಆಗ್ಲೇಬೇಕು ಅನ್ನೋಂತಹ ಬೇಡಿಕೆ ಇರುವಂತದ್ದು. ಹಾಗೇನೆ ಅದರ ವೆಚ್ಚದ ಪ್ರಮಾಣ ಅಥವಾ ಕಾಮಗಾರಿ ತೆಗೆದುಕೊಂಡಂತಹ ಆರ್ಥಿಕವಾದಂತಹ ಲೋನ್ಗಳೇನಿರ್ತವೆ ಅಥವಾ ಫಿನಾನ್ಷಿಯಲಿ ಲೋನ್ ಏನಾಗುತ್ತೆ ಅದು ವರ್ಷ ಬರ್ಡನ್ ಆಗ್ತಾ ಇದೆ, ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಅನ್ನೋ ದೃಷ್ಟಿಯಲ್ಲಿ ಶೇಕಡ 40ರಿಂದ 45% ದರವನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಈಗ BMRCL ಬಂದಂಗಿದೆ. ಈ ಮುಖ್ಯವಾಗಿ ಸಂಬಂಧಪಟ್ಟಾಗೆ ಸೋಮವಾರ ಅಧಿಕೃತ ಪ್ರಕಟಣೆ ಹೊರಬರುವಂತಹ ಸಾಧ್ಯತೆಗಳು ಕೂಡ ಕಾರಣ ಇದೆ. ಪ್ರತಿ ಟಿಕೆಟ್ನ ದರ ಅಂದ್ರೆ 10 ರೂಪಾಯಿಂದ ಶೇಕಡ 60 ರೂಪಾಯಿವರೆಗೂ ಕೂಡ ಏರಿಕೆ ಆಗತ್ತೆ. ಈಗ ಮೊದಲೇ BMRCL ಅದ್ರೂ ಕೂಡ ನಮ್ಮ ಮೆಟ್ರೋದಲ್ಲಿ ಸ್ಟೇಜ್ ಬೈ ಸ್ಟೇಜ್ ದರವನ್ನ ನಿಗದಿ ಮಾಡಿತ್ತು. ಅಂದ್ರೆ ಒಂದು ರೂಟ್ ಅಂತಂದ್ರೆ ನಾವು ನೇರಳೆ ಬಣ್ಣದ ಮಾರ್ಗ ಆಗಿರೋದು ಅಥವಾ ಹಳದಿ ಮಾರ್ಗ ಆಗಿರುವಂತದ್ದು, ಈ ಒಂದು ಮಾರ್ಗದ ರೂಟ್ ನಲ್ಲಿ ಎಷ್ಟು ಸ್ಟೇಷನ್ ಬರುತ್ತೆ ಆ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇಟ್ಕೊಂಡು ದರವನ್ನ ನಿಗದಿ ಮಾಡಿತ್ತು BMRCL. ಈಗ ಅದರನ್ನ 40ರಿಂದ 45% ಶೇಕಡ 45% ಏರಿಕೆ ಮಾಡ್ಬೇಕು ಅನ್ನುವಂತಹ ಪ್ರಸ್ತಾಪ ಇರುವಂತದ್ದು. ಇದು ಸಮಿತಿ ಈಗಾಗಲೇ ಆ ಪ್ರಸ್ತಾವನೆಯಲ್ಲಿ ಇದೆ, ಡಿಸ್ಕಷನ್ ಆಗಿದೆ ಅನ್ನೋಂತ ಮಾಹಿತಿ ಇದೆ. ಇವತ್ತು ಅವರು ಪ್ರೆಸ್ ಮೀಟ್ ಕೂಡ ಮಾಡ್ಬೇಕಾಗಿತ್ತು, ಆದ್ರೆ ದಿಢೀರ್ ಅಂತ ಪ್ರೆಸ್ ಮೀಟ್ ಕೂಡ ಕ್ಯಾನ್ಸಲ್ ಆಗಿರುವಂತದ್ದು. ಸೊ ಮಂಡೇ ಈ ಬಗ್ಗೆ ಅಧಿಕೃತವಂತಹ ಪ್ರಕಟಣೆಗಳು ಹೊರಬರುವಂತ ಸಾಧ್ಯತೆಗಳು ಕೂಡ ಇದೆ. ಮೂಲಗಳ ಪ್ರಕಾರ ದರ ಪರಿಷ್ಕರಣೆ ಆಗೋದಂತೂ ಬಹುತೇಕ ಖಚಿತ ಆಗಿರುವಂತದ್ದು. ಆದ್ರೆ ಯಾವ ಪ್ರಮಾಣದಲ್ಲಿ ಆಗತ್ತೆ ಅನ್ನುವಂಥದ್ದು ಈಗ ಒಂದ್ ರೀತಿಯಲ್ಲಿ ಕುತೂಹಲ ಇರುವಂತದ್ದು. ಅಧಿಕಾರಿಗಳೇ ನೀಡುವಂತ ಮಾಹಿತಿ ಪ್ರಕಾರ ಅಥವಾ ಇವರು BMRCL ನಮ್ಮ ಮೆಟ್ರೋ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಅಥವಾ ನಮ್ಮ ಮೆಟ್ರೋ ಏನಿದೆ ಅವರು ನೀಡಿರುವಂತಹ ಒಂದಷ್ಟು ಶಿಫಾರಸುಗಳ ಪ್ರಕಾರ
40 ರಿಂದ 45% ಏರಿಕೆ ಆಗುತ್ತೆ ಅನ್ನೋ ಮಾಹಿತಿ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.